ಗೈಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಗ್ರೇಸ್ ವಿತ್ ಹೇಮಾ ಶೆಟ್ಟಿ. ಹೇಗಿದ್ದೀರಾ? ಹೋಪ್ ಯು ಆರ್ ಡೂಯಿಂಗ್ ಎಕ್ಸ್ಟ್ರೀಮ್ಲಿ ವೆಲ್. ಗೈಸ್, ಇವಾಗ ಮಾರ್ನಿಂಗ್ ಟೈಮ್ ಬಂದು 7:30 ಆಗಿದೆ. ಈಗಾಗಲೇ ಎದ್ದು ಫ್ರೆಶ್ ಅಪ್ ಎಲ್ಲ ಆಗಿ ನನ್ನ ಡೈಲಿ ವರ್ಕೌಟ್ ಯೋಗ ಎಲ್ಲ ಕಂಪ್ಲೀಟ್ ಆಯಿತು. ಇವಾಗ ಬ್ರೇಕ್ಫಾಸ್ಟ್ ಮಾಡಬೇಕು ಅಂತ ಹೊರಟು ರೆಡಿ ಆಗಿದ್ದೀನಿ. ಸೊ ಇವತ್ತು ಮನೆಯಲ್ಲಿ ಬ್ರೇಕ್ಫಾಸ್ಟ್ ಮಾಡಿಲ್ಲ, ಹಾಗಾಗಿ ಹೊರಗಡೆ ಹೋಗೋದು ಅಂತ. ಸೊ ಬ್ರೇಕ್ಫಾಸ್ಟ್ ಮಾಡಿ ಆದ ನಂತರ ನೋಡಬೇಕು. ಇವತ್ತಿನ ವ್ಲಾಗ್ ತುಂಬಾ ಸ್ಪೆಷಲ್ ವ್ಲಾಗ್ ಅಂತ ಹೇಳ್ಬೋದು. ಸೊ ಹಾಗೆ ದಿಸ್ ಇಸ್ ಒನ್ ಆಫ್ ಮೈ ಪರ್ಸನಲ್ ಫೇವ್ರೆಟ್ ವ್ಲಾಗ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಹೊಸ ವರ್ಷದಲ್ಲಿ ಏನಾದ್ರೂ ಒಂದು ಒಳ್ಳೆ ಕೆಲಸ ಮಾಡಬೇಕು. ಸ್ಟಾರ್ಟಿಂಗ್ ಅಲ್ಲಿ ಒಳ್ಳೆ ಕೆಲಸ ಮಾಡಿದ್ರೆ ಇದು ಥ್ರೂ ಔಟ್ ಇಯರ್ ನಂಗೆ ಮೋಟಿವೇಟ್ ಮಾಡುತ್ತೆ, ಎಂಕರೇಜ್ ಮಾಡುತ್ತೆ ನನ್ನ ಎಲ್ಲ ಕೆಲಸ ಕಾರ್ಯಗಳಲ್ಲಿ. ಅಂದ್ರೆ ಮುಂಬರುವ ದಿನಗಳಲ್ಲಿ ನಾನು ಏನೋ ಒಳ್ಳೆ ಕೆಲಸ ಮಾಡಿದ್ರು ನನಗೆ ತುಂಬಾ ಎಂಕರೇಜ್ ಮಾಡುತ್ತೆ, ಮೋಟಿವೇಟ್ ಮಾಡುತ್ತೆ, ಚಿಯರ್ ಅಪ್ ಮಾಡುತ್ತೆ, ಸಪೋರ್ಟ್ ಮಾಡುತ್ತೆ. ಸೊ ಖುಷಿ ಕೊಡುತ್ತೆ. ಸ್ಪೆಷಲಿ ನನಗೆ ಈ ಕೆಲಸ ಮಾಡಿದ್ರೆ ತುಂಬಾ ಖುಷಿ ಕೊಡುತ್ತೆ. ಅದು ಏನಂದ್ರೆ ಇವತ್ತಿನ ಡೇ ಅನ್ನು ನಾನು ನೀಡಿ ಪೀಪಲ್ಗೋಸ್ಕರ ರಿಸರ್ವ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದು ಹೇಗಪ್ಪ ಅಂದ್ರೆ ನನ್ನಿಂದ ಆಗುವ ಒಂದು ಸಣ್ಣ ಹೆಲ್ಪ್ ಏನಾದ್ರೂ ನನಗೆ ಆದಷ್ಟು ಮಟ್ಟಿಗೆ ನಾನು ಏನು ಹೆಲ್ಪ್ ಮಾಡ್ಬೋದು ನೀಡಿ ಪೀಪಲ್ಗೆ, ಆ ಒಂದು ಸಣ್ಣ ಹೆಲ್ಪ್ ಅನ್ನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಇವತ್ತಿನ ಡೇ ನಾನು ನೀಡಿ ಪೀಪಲ್ಗೆ ರಿಸರ್ವ್ ಮಾಡಬೇಕು. ಹಾಗೆ ಯಾರಾದ್ರೂ ಹೆಲ್ಪಿಗೆ ಅಂದ್ರೆ ಯಾರಿಗಾದ್ರೂ ಏನಾದ್ರೂ ಒಂದು ಅವಶ್ಯಕತೆ ಇದ್ರೆ ಅಂಥವ್ರಿಗೆ ಆ ಒಂದು ಹೆಲ್ಪ್ ಅನ್ನು ಪ್ರೊವೈಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದು ಏನಪ್ಪಾ ಅಂದ್ರೆ ಈ ವ್ಲಾಗ್ ಹೋಗ್ತಾ ನೀವು ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಏನು ಅಂತ. ಸೊ ಈ ವ್ಲಾಗ್ ನನಗೆ ಅಂತ ತುಂಬಾ ಖುಷಿ ಕೊಡುತ್ತೆ. ಯಾಕಂದ್ರೆ ನಮ್ಗೆ ಏನು ಖುಷಿ ಕೊಡುತ್ತೆ ಆ ಕೆಲಸ ಮಾಡಬೇಕು ಅಂತ ಹೇಳ್ತಾರೆ. ಹಾಗಾಗಿ ವಾಟ್ ಮೇಕ್ಸ್ ಯು ಹ್ಯಾಪಿ ಯು ಶುಡ್ ಡೂ ದ್ಯಾಟ್ ವರ್ಕ್ ಅಂತ ಹೇಳ್ತಾರಲ್ಲ, ಹಾಗೆ ನನಗೆ ಈ ಕೆಲಸ ತುಂಬಾ ಖುಷಿ ಕೊಡುತ್ತೆ. ಇನ್ನೊಬ್ರಿಗೆ ಏನಾದರೂ ಒಂದು ಹೆಲ್ಪ್ ಮಾಡಿದ್ರೆ ಅದರಲ್ಲಿ ಸಿಗೋ ಖುಷಿನೇ ಬೇರೆ. ಸೊ ಹಾಗಾಗಿ ದೇವರು ನಮ್ಗೆ ಏನೋ ಒಂದು ಕೆಲಸ ಕೊಟ್ಟಿದ್ದಾರೆ. ಆ ಕೆಲಸದಿಂದ ಅಲ್ಪ ಸ್ವಲ್ಪ ಬಂದದ್ರಲ್ಲಿ ಏನಾದರೂ ಒಂದು ಸಣ್ಣ ಹೆಲ್ಪು ನನಗೆ ಆದಷ್ಟು ಮಟ್ಟಿಗೆ ನಾನು ಏನಾದರೂ ಒಂದು ಸಣ್ಣ ಹೆಲ್ಪ್ ಒಬ್ಬರಿಗೆ ಮಾಡಿದ್ರೆ ಅದರಲ್ಲಿ ಸಿಗೋ ಖುಷಿನೇ ಬೇರೆ ಅಂತ ಹೇಳಿ ನಾನು ಇವತ್ತೊಂದು ನನ್ನ ಇವತ್ತಿನ ಡೇ ಅನ್ನು ನೀಡಿ ಪೀಪಲ್ಗೆ ರಿಸರ್ವ್ ಮಾಡಬೇಕು. ಹಾಗೆ ನೀಡಿ ಪೀಪಲ್ಗೆ ಏನಾದರೂ ಒಂದು ಅವಶ್ಯಕತೆ ಇದ್ದರೆ ಅವರಿಗೆ ಪ್ರೊವೈಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಅದು ಏನಂತ ನಿಮಗೆ ಹೋಗ್ತಾ ವ್ಲಾಗ್ ನೋಡಿದಾಗ ಗೊತ್ತಾಗುತ್ತೆ. ಹಾಗಾಗಿ ಈ ವ್ಲಾಗನ್ನು ಕೊನೆ ತನಕ ನೋಡಿ, ಸ್ಕಿಪ್ ಮಾಡದೆ. ಸೊ ಹಾಗೆ ಇನ್ನು ಬ್ರೇಕ್ಫಾಸ್ಟ್ಗೆ ಹೋಗೋದು. ಇವಾಗಷ್ಟೇ ಬ್ರೇಕ್ಫಾಸ್ಟ್ ಮುಗಿಸಿ ಬಂದು ಇವಾಗ ನಾನು ಹೊರಟು ರೆಡಿ ಆಗಿದ್ದೀನಿ. ನೋಡಿ 10 kg ರೈಸ್ ತಗೊಂಡು ಬಂದಿದ್ದೀನಿ. ಈ ರೈಸ್ ಅನ್ನು ಡಿಸ್ಟ್ರಿಬ್ಯೂಟ್ ಮಾಡೋಣ ಯಾರಿಗಾದ್ರೂ ನೀಡಿ ಇದ್ದವರಿಗೆ. ಸೊ ಹಾಗಾಗಿ ಇವಾಗ ಹೋಗ್ತಾ ಇದ್ದೀನಿ, ನೋಡೋಣ ಯಾರು ಸಿಗ್ತಾರ ಅಂತ. ನಾನು ಈ ಡೀಟೇಲ್ ಅನ್ನು ನಿಮಗೆ ಶೇರ್ ಮಾಡ್ತೀನಿ. ಯಾವುದು ಸರಿ ಅನಿಸುತ್ತೆ, ನಮ್ಮ ಮನಸ್ಸಿಗೆ ಯಾವುದು ಖುಷಿ ಕೊಡುತ್ತೆ ಅದನ್ನೇ ಮಾಡಬೇಕು. ಅದನ್ನೇ ನಾನು ಇವತ್ತು ಮಾಡಿರೋದು. ತುಂಬಾ ಖುಷಿ ಆಯಿತು. ವಿ ಶುಡ್ ಬಿ ದ ರೀಸನ್ ಫಾರ್ ಅದರ್ಸ್ ಹ್ಯಾಪಿನೆಸ್. ಒಬ್ಬರಿಗೆ ಒಂದು ಹೆಲ್ಪ್ ಮಾಡಿ ಅವರ ಮುಖದಲ್ಲಿ ತರುವ ಖುಷಿಯಲ್ಲಿ ಸಿಗೋದಕ್ಕೆ ನಮ್ಮನ್ನೇ ಬೇರೆ ಇತ್ತು. ಅದನ್ನೇ ನಾನು ಇವತ್ತು ಮಾಡಿರೋದು. ಖುಷಿ ಆಯಿತು. ಸೊ ಇದೊಂದು ಸಣ್ಣ ಹೆಲ್ಪ್ ತುಂಬ ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಹೋಗ್ತೀನಿ. ನ್ಯೂ ಇಯರ್ ಅನ್ನು ಪಾಸಿಟಿವ್ ವೇಯಿಂದ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಹಾಗೆ ನ್ಯೂ ಇಯರ್ ಅಲ್ಲಿ ಕೆಲವೊಂದು ಪಾಸಿಟಿವ್ ಗೋಲ್ಸ್ ಮತ್ತೆ ಎಲ್ಲರಿಗೂ ಇನ್ಸ್ಪಿರೇಷನ್ ಆಗಿದೆ, ಸೊ ನಮ್ಮಿಂದ ಆದರೆ ಒಬ್ಬರಿಗೆ ನಾವು ಹೆಲ್ಪ್ ಮಾಡಬೇಕು. ನಾವು ಹೇಗಿದ್ದೀವಿ ಅಂತ ನಮಗೆ ಗೊತ್ತು, ನಾಳೆ ನಾವು ಹೇಗಿರ್ತೀವಿ ಅಂತ ನಮಗೆ ಗೊತ್ತಿಲ್ಲ. ಸೊ ಹಾಗಾಗಿ ನಾವು ಚೆನ್ನಾಗಿರುವಾಗ ನಾವು ನಮ್ಮಿಂದ ಆದ ಸಣ್ಣ ಪುಟ್ಟ ಹೆಲ್ಪ್ ಅನ್ನು ನೀಡಿ ಪೀಪಲ್ ಯಾರು ಕಷ್ಟದಲ್ಲಿ ಇರ್ತಾರೆ ಅವರಿಗೆ ಹೆಲ್ಪ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಇವತ್ತು ನಾನು ಮಾಡಿರೋದು. ಸೊ ಐ ಹೋಪ್ ನಿಮ್ಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ಐ ಹೋಪ್ ನಿಮ್ಗೆ ಒಂದು ಸಣ್ಣ ಬ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಈ ವ್ಲಾಗ್ ಇಷ್ಟ ಆದಲ್ಲಿ ಪ್ಲೀಸ್ ಹಿಟ್ ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಸಿಗೋಣ. ಅಂಟಿಲ್ ದೆನ್ ಸಿ ಯು, ಟೇಕ್ ಕೇರ್, ಬೈ ಬಾಯ್.